ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮಗೆ ಓರಿಯೆಂಟಲ್ ಕಂಪ್ನಿದು ಒಂದು ಫ್ಯಾನ್ ರಿಪೇರಿಗೆ ಬಂದಿದೆ. ನೋಡಿ, ಇಲ್ಲಿ ಬ್ರ್ಯಾಂಡ್ ಹೆಸರು ಇದೆ, ನೋಡಿ ಕಾಣಿಸ್ತಿದೆಯಾ? ನೋಡಿ, ಓರಿಯೆಂಟಲ್ ಕಂಪ್ನಿದು ಫ್ಯಾನು. ಇದೇನಾಗಿದೆ ಅಂದರೆ, ಫಸ್ಟು ನಾವು ಚೆಕ್ ಮಾಡೋಣ. ಇಲ್ಲಿ ವೈರ್ ಇದೆ, ವೈರ್ ತಗೊಂಡು ಫಸ್ಟ್ ಇದನ್ನ ಆನ್ ಮಾಡಿ ಚೆಕ್ ಮಾಡೋಣ. ನೋಡಿ, ವೈರ್ ಇಲ್ಲಿದೆ. ನೋಡಿ, ಇದು ಆನ್ ಮಾಡಿದ್ರೆ ನೋಡಿ, ಇವಾಗ ಆನ್ ಮಾಡಿದ್ದೀನಿ. ನೋಡಿ, ಇದು ಇವಾಗ ಸ್ಪೀಡು ಇದ್ದಿದೆಯಲ್ಲ, ಕಂಟ್ರೋಲರು ತಿರುಗಿಸ್ತೀನಿ. ನೋಡಿ, ಹಮ್ಮಿಂಗ್ ನಾಯ್ಸ್ ಬರ್ತಾಯಿದೆ, ಬಟ್ ಸಾಫ್ಟ್ ತಿರುಗ್ತಾ ಇಲ್ಲ. ನೋಡಿ, ಇವಾಗ ಸೆಕೆಂಡಕ್ಕೆ ಹಾಕ್ತೀನಿ. ನೋಡಿ, ಸೆಕೆಂಡಲ್ಲೂ ತಿರುಗ್ತಾ ಇಲ್ಲ. ನೋಡಿ, ಇಲ್ಲಿ ಸೆಕೆಂಡಲ್ಲಿದೆ. ಈಗ ಮೂರನೇದಕ್ಕೆ ಹಾಕ್ತೀನಿ. ನೋಡಿ, ಮೂರನೇದ್ರಲ್ಲಿ ಸ್ವಲ್ಪ ತಿರುಗ್ತಾ ಇದೆ. ಮತ್ತು ಫಸ್ಟ್ನೇದ್ರಲ್ಲಿ ಒಂಚೂರು ವರ್ಕ್ ಆಗೋಲ್ಲ, ಓಡೋದೇ ಇಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಆಗ್ತಿದೆ. ಫಸ್ಟ್ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಆಯಿಲ್ ಹಾಕೋಣ. ಆಯಿಲ್ ಎಲ್ಲೆಲ್ಲಿ ಹಾಕಬೇಕು ಅಂದರೆ ತೋರಿಸ್ತೀನಿ. ನೋಡಿ, ಈಗ ಫ್ರಂಟು ಇಲ್ಲಿ ಸಾಫ್ಟ್ ಇರುತ್ತಲ್ಲ, ಇಲ್ಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ಮಿಷಿನ್ ಆಯಿಲು, ಹೊಸದು, ಹಳೆ ಆಯಿಲಲ್ಲ, ಮಿಷಿನ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ಆಯಿಲು. ಮತ್ತು ಇಲ್ಲಿ ಹಿಂದೆಗಡೆ ಗೇರ್ ಬಾಕ್ಸ್ ಇದೆ. ನೋಡಿ, ಇಲ್ಲಿ ಗೇರ್ ಬಾಕ್ಸ್ ಇದೆ. ಈ ಗೇರ್ ಬಾಕ್ಸ್ನ ನಾವು ಓಪನ್ ಮಾಡ್ಕೊಳ್ಳೋಣ, ನೋಡೋಣ. ನೋಡಿ, ಗೇರ್ ಬಾಕ್ಸು ಓಪನ್ ಮಾಡಿದ್ದೀನಿ, 2 ಸ್ಕ್ರೂ ಬಿಚ್ಚಿ. ಇವಾಗ ನೋಡಿ, ಮೂರನೇದಕ್ಕೆ ರನ್ ಆಗ್ತಿದೆ. ಇವಾಗ ಒಂಚೂರು ಆಯಿಲ್ ಹಾಕೋಣ ಇದಕ್ಕೆ. ನೋಡಿ, ರನ್ ಆಗ್ತಾಯಿದೆಯಲ್ಲ. ಒಂಚೂರು ಆಯಿಲ್ ಹಾಕಿದ್ರೆ ಫ್ರೀ ಆಗುತ್ತೆ. ಮತ್ತು ಫ್ರಂಟು ಸ್ವಲ್ಪ ಆಯಿಲ್ ಹಾಕೋಣ. ನೋಡಿ, ಸ್ವಲ್ಪ ಫ್ರೀ ಆಗಿದೆ, ಸೌಂಡ್ ಚೇಂಜ್ ಆಯಿತು. ಈಗ ನೋಡಿ, ಇವಾಗ ಕಾಣಿಸುತ್ತೆ. ನೋಡಿ, ರನ್ ಆಗ್ತಿದೆಯಲ್ಲ, ಸೌಂಡ್ ಒಂದು ಸ್ವಲ್ಪ ಚೇಂಜ್ ಆಯಿತು. ನೋಡಿ, ಇವಾಗ ನೋಡಿ, ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ಫ್ರಂಟಲ್ಲಿ ಚೇಂಜ್ ಆಗಿದೆ. ನೋಡಿ, ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಇವಾಗ ಇದು 3ನೇ ಇದರಲ್ಲಿ ಓಡ್ತಾ ಇದೆ, 3ನೇ ಸ್ಪೀಡಲ್ಲಿ. ಇವಾಗ ನೋಡೋಣ ಫಸ್ಟ್ನೇ ಸ್ಪೀಡಲ್ಲಿ ವರ್ಕ್ ಆಗುತ್ತಂತ. ನೋಡಿ, ಅಲ್ಲೆಲ್ಲ ಆಯಿಲ್ ಆಗಿರೋದೆಲ್ಲ ಈಚೆಗೆ ಬರ್ತಾ ಇದೆ. ಆಯಿಲ್ ಗಲೀಜಾಗಿದೆಯಲ್ಲ, ಅದೆಲ್ಲ ಸೇಮ್ ಅದೇ ಥರ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡಿ ವರ್ಕ್ ಆಗ್ತಿದೆ. ಇವಾಗ ಇದಿದೆಯಲ್ಲ, ಫಸ್ಟ್ನೇ ಸ್ಪೀಡ್ಗೆ ಹಾಕೋತೀನಿ. ಇದೆಲ್ಲ ಸೈಡ್ಗೆ ಇಟ್ಕೊಂಡು ಇವಾಗ ಕಾಣಿಸುತ್ತೆ. ನೋಡಿ, ಇದು ಇವಾಗ ನೋಡಿ ಫಸ್ಟ್ನೇದಕ್ಕೆ ಹಾಕ್ತೀನಿ.
ನೋಡಿ ಫಸ್ಟ್ನೇದು ಓಡ್ತಾ ಇದೆ ನೋಡಿ, ಕಾಣಿಸ್ತಲ್ಲ ನೋಡಿ, ಪ್ರಾಪರಾಗಿ ವರ್ಕ್ ಆಗ್ತಿದೆ, ಏನು ಇಶ್ಯೂ ಇಲ್ಲ. ನೋಡಿ ಅವಾಗ ಫಸ್ಟ್ನೇದ್ರಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ಇವಾಗ ಫಸ್ಟ್ನೇ ಸ್ಪೀಡಲ್ಲಿ ವರ್ಕ್ ಆಗ್ತಿದೆ. ಒಂದು 2 ಮಿನಿಟ್ಸ್ ಇದು ಹಿಂಗೆ ಓಡಲಿ, ಸ್ವಲ್ಪ ಅದು ಫ್ರೀ ಆಗುತ್ತಲ್ಲ, ಸ್ವಲ್ಪ ಸರಿ ಹೋಗುತ್ತೆ. ಮತ್ತೆ ಆಮೇಲೆ ಇದನ್ನೆಲ್ಲ ಪ್ಯಾಕ್ ಮಾಡೋಣ. ನೋಡಿ ಇವಾಗ ಒಂದು 5 ನಿಮಿಷದಿಂದ ವರ್ಕ್ ಆಗ್ತಾ ಇದೆ ಕಂಪ್ಲೀಟಾಗಿ. ಇವಾಗ ಇದು ನೋಡಿ ಇವಾಗ ಇದು ನಿಂಗೆ ಕ್ಲೋಸ್ ಮಾಡಿ, ಇಲ್ಲಿ ಒಂದು ಸ್ಕ್ರೂ ಇದೆ ಬ್ಯಾಕ್ ಸೈಡು, ಈ ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನೋಡಿ ಪ್ರಾಪರಾಗಿ ಕುತ್ಕೊಂಡಿದೆ ನೋಡಿ, ಟೈಟ್ ಆಗಿದೆ. ಇವಾಗ ಇಲ್ಲಿ ಒಂದು ಇದು ಕನೆಕ್ಟರ್ ಬರುತ್ತೆ, ಇದನ್ನ ಹಾಕಿ ಫಿಕ್ಸ್ ಮಾಡಿದ್ರೆ ಮುಗೀತು. ಬಟ್ ಇದು ಡೈರೆಕ್ಷನ್ ಏನು ವರ್ಕ್ ಆಗಲ್ಲ, ಒಂದೇ ಕಡೆ ಇದಾಗೋದು ಇದು. ಇವಾಗ ನೋಡಿ ಪ್ರಾಪರಾಗಿ ವರ್ಕ್ ಆಗ್ತಿದೆ. ಇವಾಗ ಒಂದು ಸತಿ ಆನ್ ಮಾಡಿ ಚೆಕ್ ಮಾಡ್ತೀವಿ ನೋಡಿ. ಫಸ್ಟ್ನೇ ಸ್ಪೀಡಲ್ಲಿ ರನ್ ಆಗ್ತಾ ಇರಲಿಲ್ಲ, ಇವಾಗ ನೋಡಿ ಆನ್ ಮಾಡಿದ್ದೀನಿ. ಫಸ್ಟ್ನೇ ಸ್ಪೀಡು ನೋಡಿ, ಇದು ಫಸ್ಟ್ನೇದು ನೋಡಿ, ಇದು ಸೆಕೆಂಡು, ಇದು ಮೂರನೇದು ನೋಡಿ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಇವಾಗ ಇದನ್ನ ತೊಗೊಂಡೋಗಿ ಚೆಕ್ ಮಾಡಬೇಕು.